ಎಸ್ ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಸಖತ್ ಬೆಂಕಿ ಚಿಂದಿ ಅಂತಾನೆ ಹೇಳ್ಬೋದು. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಅವ್ರು ಕಂಪೇರ್ ಮಾಡಿದ್ರೆ ಅವನ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗನ್ಸುತ್ತೆ. ನಾಳೆ ಟಾಸ್ಕ್ ವಿನ್ ಆಗಬೇಕು, ಕಾವ್ಯಗಿರಿ ಆಚೆ ಇಡ್ತಿದ್ದೀವಿ. ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಗಿಲ್ಲಿ ಕಾವ್ಯ ವರ್ಸಸ್ ಸೂರಜ್ ರಾಶಿಕಾ ಅಂತ ಕೊಟ್ಟಿದ್ದಾರೆ. ಹೌದು, ಈಗೊಂದು ಜೋಡಿ ಟಾಸ್ಕ್ ನ ಈಗ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟು ದಿವಸ ಸಿಂಗಲ್ ಟಾಸ್ಕ್ ಗಳನ್ನ ನೋಡಿದ್ವಿ. ಈಗ ಜೋಡಿಗಳಾಗಿ ಆಡ್ಬೇಕು. ಬಿಗ್ ಬಾಸ್ ಮನೆಗೆ ಬಂದಾಗೂ ಕೂಡ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಇತ್ತು. ಈಗ ಅದೇ ತರ ಸೇಮ್ ಆಗಿದೆ. ಒಂಟಿಗಳಿಲ್ಲ, ಬಟ್ ಜಂಟಿಗಳಲ್ಲಿ ಆಡ್ತಾ ಇದ್ದಾರೆ. ಇವ್ರು ಏನನ್ನ ಸೆಲೆಕ್ಷನ್ ಮಾಡ್ಕೊಂಡ್ರು, ಎಲ್ಲರೂ ಹುಡುಗಿರು ಕೂಡ ಇಲ್ಲಿ ಕೂತಿರ್ತಾರೆ. ಅವ್ರ ಕೈಲಿ ಇಲ್ಲಿ ಬೋರ್ಡ್ಗಳು ಕೂಡ ಕೊಟ್ಟಿದ್ದಾರೆ. ಬೇಕು ಬೇಡ ಅಂದ್ರೆ ಹುಡುಗರು ಬಂದು ನಿಂತಾಗ ಇಲ್ಲಿ ಯಾರ್ಯಾರನ್ನ ಬೇಕೋ ಅವ್ರು ಚೂಸ್ ಮಾಡ್ಕೊಳ್ಳೋದು. ಈಗ ಬಿಡ್ ಅಂತಾರಲ್ಲ, ಇಲ್ಲಿ ಅಮೌಂಟ್ ಕಟ್ಟಂಗಿಲ್ಲ, ಬಟ್ ಅವ್ರು ನಮ್ಗೆ ಇಷ್ಟ ಅಂತಂದ್ರೆ ನಮ್ಮ ಜೊತೆ ಆಡಿ ಅಂತ ಅಂದ್ಬಿಟ್ಟು ಹುಡುಗಿರು ಇಲ್ಲಿ ಹೇಳ್ಬೇಕು. ಹುಡುಗರಿಗೆ ಇಷ್ಟ ಆದ್ರು ಅಂತ ಅಂದ್ರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬಹುದು. ಸದ್ಯ ಇಲ್ಲಿ ಬಿಗ್ ಬಾಸ್ ಕೂಡ ಅದನ್ನೇ ಇಲ್ಲಿ ಹೇಳಿರೋದು. ಜೋಡಿ ಸದಸ್ಯರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಚಟುವಟಿಕೆಯಲ್ಲಿ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೋಡಿಗಳು ಕೂಡ ಇಲ್ಲಿ ರೆಡಿ ಆಗಿದೆ. ಆದ್ರೆ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ಗಿಲ್ಲಿ ಕಾವ್ಯ ಜೋಡಿನ ಮುರಿಬೇಕು ಅಂತಾನೆ ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿದೆ. ಆದ್ರೂ ಕೂಡ ಅವ್ರು ಯಾರು ಕೂಡ ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಅವನ ಜೊತೆ ನಾನೇ ಬೆಸ್ಟ್ ಅಂತ ಕಾಣಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹೌದು, ಇಲ್ಲಿ ಗಿಲ್ಲಿಯವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ಏನೊಂದು ಪೇರ್ ಇದೆ. ಇವರಿಬ್ಬರು ಪೇರೆ ಬೆಸ್ಟ್ ಅಂತ ಹೇಳ್ಬೋದು. ಈಗ ಬೇಕು ಅಂತಾನೆ ತುಂಬಾನೇ ಚಾನ್ಸ್ ಇತ್ತು ಬೇರೆಯವರು ಕಾವ್ಯ ಅವ್ರನ್ನ ಪಿಕ್ ಮಾಡ್ಕೊಳ್ಳೋದು. ಯಾರು ಕೂಡ ಪಿಕ್ ಮಾಡ್ಕೊಳ್ಳೇ ಇಲ್ಲ. ಈಗ ಮಾತೆತ್ರ ಸಾಕು, ಬೇರೆ ನೀನ್ ಗಿಲ್ಲಿ ಜೊತೆ ಇರ್ತೀಯ, ಗಿಲ್ಲಿ ಜೊತೆ ಕಾಣಿಸ್ಕೊಂತೀಯ. ಇಲ್ಲಿ ಗಿಲ್ಲಿ ಬಂದಾಗ ನೀನು ಬರೀ ಅವ್ನ ಪರವಾಗಿ ಮಾತಾಡ್ತೀಯ, ಅವ್ನ ಪರ ಸ್ಟ್ಯಾಂಡ್ ತಗೊಂತೀಯ, ಬೇರೆಯವ್ರ ಜೊತೆ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿ ನೆನ್ನೆಯಿಂದ ನೋಡಿರ್ತೀರಾ. ರಕ್ಷಿತಾ ಅವ್ರು ಈ ಮಾತು ಹೇಳಿದ್ರು, ರಾಶಿಕಾ ಅವರು ಕೂಡ ಇದೇ ಮಾತು ಹೇಳಿದ್ರು, ಅಶ್ವಿನಿ ಅವರು ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಹೆಸರು ಹೇಳಿಲ್ಲ, ಜಾಸ್ತಿ ಕಾಣಿಸ್ಕೋಬೇಕು ನೀನು ಬೇರೆಯವ್ರ ಜೊತೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮೇಲೆ ಯಾವ ಸ್ಪರ್ಧಿಗಳಿದ್ದಾರೆ ಎಲ್ರಿಗೂ ಕೂಡ ಈ ಒಂದು ಜೋಡಿ ಮೇಲೆ ಕಣ್ಣಿತ್ತು. ಆದ್ರೆ ಇವರೇ ಮುರಿಬೋದಿತ್ತಲ್ವಾ. ಕಾವ್ಯರು ಕೂಡ ಪ್ರಯತ್ನ ಪಟ್ರು ಇಲ್ಲಿ ಇವ್ರನ್ನ ಪಿಕ್ ಮಾಡಕ್ಕೆ, ರಜೌತರ್ನ ಪಿಕ್ ಮಾಡಕ್ಕೆ ಇಲ್ಲಿ ಹೇಳಿದ್ರು. ಅಂದ್ರೆ ಬೇಕು ಅಂತ ಬೋರ್ಡ್ ನ ಹಿಡಿದ್ರು, ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ರಘು ಅವ್ರು ಬಂದಾಗೂ ಕೂಡ ಇಲ್ಲಿ ಕಾವ್ಯ ಅವರು ಬೋರ್ಡ್ ಹಿಡಿದ್ರು ಬೇಕು ಅಂತ ಬಿಟ್ಟು. ರೀಸನ್ ಕೂಡ ಕರೆಕ್ಟ್ ಆಗಿ ಕೊಟ್ರು. ಆದ್ರೂ ಕೂಡ ಇಲ್ಲಿ ರಜತ್ ಅವರು ಕೂಡ ಕಾವ್ಯ ಅವ್ರನ್ನ ಪಿಕ್ ಮಾಡ್ಕೊಳ್ಳಿಲ್ಲ. ಕಾವ್ಯ ಅವ್ರು ಏನ್ ಮಾಡಕ್ಕಾಗತ್ತೆ, ಎಲ್ಲರೂ ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ಇಲ್ಲಿ ಪಿಕ್ ಮಾಡ್ಕೊಳ್ಬೋದಿತ್ತು. ನೋಡಮ್ಮ, ನಿನ್ಗೆ ಇವಾಗ ಒಂದು ಚಾನ್ಸ್ ಕೊಟ್ಟಿದ್ದೀನಿ, ಯಾವಾಗ್ಲೂ ಗಿಲ್ಲಿ ಅಂತೀಯಾ, ಇವಾಗ ನನ್ನ ಜೊತೆ ಆಡ್ಬಿಟ್ಟು ತೋರ್ಸೋ ಆಟನ ಗೆಲ್ಲನ ಅಂತ ಹೇಳ್ಬೋದಿತ್ತು. ಯಾರು ಕೂಡ ಪಿಕ್ಕೇ ಮಾಡ್ಲಿಲ್ಲ ಅಂತಂದ್ರೆ ಕಾವ್ಯ ಅವರಾದ್ರೂ ಏನ್ ಮಾಡಕ್ಕಾಗತ್ತೆ. ಇಲ್ಲಿ ರಾಶಿಕ್ ಅವ್ರು ಕೊನೆದಾಗ ಒಂದು ಡೈಲಾಗ್ ಹೇಳ್ತಾರೆ, ಎಲ್ಲರೂ ಕೂಡ ಬಂದಾಗ ಜಾಸ್ತಿ ಇವರು ಬೇಕು ಅಂತ ಅಂದ್ಬಿಟ್ಟು ಬೋರ್ಡ್ನ ಹಿಡಿಲೇ ಇಲ್ಲ. ಆಲ್ಮೋಸ್ಟ್ 90% ನೋಡೋದಾದ್ರೆ ಇಲ್ಲಿ ಸೂರಜ್ ಅವ್ರನ್ನೇ ಅವ್ರು ಪಿಕ್ ಮಾಡ್ಕೋಬೇಕು ಅಂತ ಅವ್ರ ಮನ್ಸಲ್ಲಿ ಕೂಡ ಇಲ್ಲಿ ಇತ್ತು. ಆದ್ರೆ ಬಾಯಿ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸುಮ್ನೆ ಆತರ ಮಾಡದೆ, ಯಾರು ಕೂಡ ಹಂಗ ಅನ್ಕೋಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಡೈಲಾಗ್ ನ ಹೊಡಿತಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಮುಗಿದ ಮೇಲೆ ನೋಡಿ ಯಾವ ರೀತಿ ಹೇಳಿದ್ರು ಅಂತಂದ್ಬಿಟ್ಟು ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಾನ್ಫಿಡೆಂಟ್ ಒಳ್ಳೇದು, ಕೆಲವೊಂದ್ಸತಿ ಓವರ್ ಕಾನ್ಫಿಡೆಂಟ್ ಅಂತ ಅಂತಾರಲ್ಲ, ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಇದೆ. ಹೌದು, ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಬೆಟರ್ ಆಗಿ, ಎಲ್ರಿಗಿಂತ ಬೆಟರ್ ಆಗಿ ಅಟ್ ಪ್ರೆಸೆಂಟ್ ಆಡ್ತಾ ಇದಾರೆ ಎಲ್ಲಾ ಟಾಸ್ಕ್ ಅಲ್ಲೂ ಕೂಡ. ರಾಶಿಕ್ ಅವರು, ಸೂರಜ್ ಅವರು ಕೂಡ ಅಷ್ಟೇ ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಆದ್ರೆ ಇಲ್ಲಿ ಮೈಂಡ್ ಅಲ್ಲಿ ಏನಪ್ಪಾ ಇದೆ ಅಂತ ಅಂದ್ರೆ, ರಾಶಿಕ್ ಅವ್ರಿಗೆ ಅವ್ರು ಗೆಲ್ಬೇಕು ಅನ್ನೋದಿಲ್ಲ, ಅವ್ರನ್ನ ಸೋಲಿಸ್ಬೇಕು ಅಂತ ಇದೆ. ಗೇಮ್ ಅಂತ ಬಂದಾಗ ನಾವು ಆ ಗೇಮ್ ನ ಗೆಲ್ಬೇಕು ಅಂತ ಇರ್ಬೇಕೇ ಹೊರತು ಬೇರೆಯವ್ರನ್ನ ಸೋಲಿಸ್ಲೇಬೇಕು, ಅದಕ್ಕೋಸ್ಕರನೇ ನಾವಿಲ್ಲಿ ಆಟ ಆಡ್ಬೇಕು ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ. ಅದಕ್ಕೆ ರಾಶಿಕಾ ಅವ್ರು ಇಲ್ಲಿ ಹೇಳ್ತಾರೆ ಸೂರಜ್ ಅವ್ರ ಹತ್ರ ಕುತ್ಕೊಂಡು, ನಾವು ಈ ಟಾಸ್ಕ್ ನ ವಿನ್ ಆಗ್ಲೇಬೇಕು, ಗಿಲ್ಲಿ ಕಾವ್ಯನ ಈಚೆ ಇಡ್ಲೇಬೇಕು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಕಾನ್ಫಿಡೆಂಟ್ ಇದೆ. ನೋಡೋಣ ವೀಕ್ಷಕರೇ, ಈಗ ಆಲ್ರೆಡಿ ಯಾರ್ಯಾರು ಜೋಡಿ ಆಗಿದ್ರೆ ಅಂತ ಕೂಡ ಇಲ್ಲಿ ನೀವು ನೋಡಿರ್ತೀರಾ. ಫಸ್ಟಿಗೆ ಇಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಹುಡುಗಿರು ಒಂದ್ ಕಡೆ ಕೂತಿರ್ತಾರೆ, ಹುಡುಗರು ಒಂದ್ ಕಡೆ ಕೂತಿರ್ತಾರೆ. 6 ಜನ ಹುಡುಗಿರು, 7 ಜನ ಹುಡುಗರು ಇದ್ದಾರೆ. ಇದರಲ್ಲಿ ಧ್ರುವಂತ್ ಅವ್ರನ್ನ ಯಾರು ಕೂಡ ಪಿಕ್ಕೇ ಮಾಡಲ್ಲ. ಅಂದ್ರೆ ಈಗ 6 ಜನ ಹುಡುಗಿರು ಯಾರಿದ್ರು, ಚೈತ್ರ ಅವರು ಮತ್ತೆ ಇಲ್ಲಿ ರಕ್ಷಿತಾ ಅವರು, ಎಲ್ಲರೂ ಕೂಡ ಇಲ್ಲಿ ಬೇಡ ಅನ್ನೋ ಬೋರ್ಡ್ ಹಿಡಿತಾರೆ 6 ಜನ ಕೂಡ. ಅದಕ್ಕೆ ಇಲ್ಲಿ ಧ್ರುವಂತ್ ಅವರು ಯಾರು ಕೂಡ ಆಯ್ಕೆ ಮಾಡ್ಕೊಂಡು ಅವ್ರು ಟಾಸ್ಕ್ ಇಂದ ಈಚೆ ಉಳ್ಕೊಂಡಿದ್ದಾರೆ. ಯಾಕಂದ್ರೆ ಉಸ್ತುವಾರಿ ಅಂತ ಬೇಕಲ್ಲ, ಇಲ್ಲಿ ಇಬ್ರು ಉಸ್ತುವಾರಿ ಆಗ್ತಾರೆ ಅಂತ ಕಾಣಿಸುತ್ತೆ. ಒಂದು ಧನುಷ್ ಅವರು ಮತ್ತಿಲ್ಲಿ ಇವರು ಧ್ರುವಂತ್ ಅವ್ರು ಇಬ್ರು ಕೂಡ ಉಸ್ತುವಾರಿಗಳು ಆಗೋ ಚಾನ್ಸಸ್ ಇದೆ. ಇಲ್ಲಿ ಧನುಷ್ ಅವರು ಅಂತ ಆಟ ಆಡಂಗಿಲ್ಲ, ಅವ್ರ ಕ್ಯಾಪ್ಟನ್. ಫಸ್ಟ್ ಬರೋದೇ ಇಲ್ಲಿ ಧ್ರುವಂತ್ ಅವರು ಬಂದು ನಿಂತ್ಕೊಂಡಿದ ತಕ್ಷಣ ಹೇಳ್ತಾರೆ, ನಾನು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತೀನಿ ಹಾಗೆ ಹೀಗೆ ಅಂತ ಬಿಟ್ಟು. ಬಟ್ ಅಲ್ಲಿರೋ 6 ಜನ ಹುಡುಗಿರಿಗೆ ಆಲ್ರೆಡಿ ಇವರೊಂದು ಸ್ವಭಾವ ಹೇಗೆ ಅಂತ ಗೊತ್ತು. ಇಲ್ಲಿ ರಕ್ಷಿತ್ ಅವ್ರ ಹತ್ರನೂ ಒಳ್ಳೆ ಒಪಿನಿಯನ್ ಇಲ್ಲ ಧ್ರುವಂತ್ ಅವ್ರ ಬಗ್ಗೆ. ಇನ್ನು ರಾಶಿಕಾ ಅವ್ರಂತೂ ಕೇಳಲೇಬೇಡಿ. ಅದರಲ್ಲೂ ಕೂಡ ಮೊನ್ನೆ ಅಷ್ಟೇ ಇಲ್ಲಿ ಟೀ ಗಾಂಚಲಿ ಅದು ಇದು ಅಂತ ಅಂದ್ಬಿಟ್ಟು ಸ್ಪಂದನ ಅವರಿಂದ ಜಗಳ ಆಯ್ತು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅದೇ ಟೋಟಲ್ ಆಗಿ ಹುಡುಗಿರಿಗೆ ಇಲ್ಲಿ ಯಾರೂ ಕೂಡ ಇಷ್ಟ ಪಡ್ಲೇ ಇಲ್ಲ ಧ್ರುವಂತ್ ಅವ್ರ ಜೊತೆ ನಾನು ಆಡ್ಬೇಕು ಅಂತ ಅಂದ್ಬಿಟ್ಟು ಜೋಡಿ ಟಾಸ್ಕ್ ಅಲ್ಲಿ. ಅವ್ರು ಇಲ್ಲಿ ಅನ್ಸೋಲ್ಡ್ ಆಗ್ತಾರೆ, ಅಂದ್ರೆ ಗೇಮ್ ಇಂದ ಈಚೆ ಬೀಳ್ತಾರೆ. ನೆಕ್ಸ್ಟ್ ಇಲ್ಲಿ ಮಾಳು ಅವ್ರು ಬರ್ತಾರೆ. ಮಾಳು ಅವ್ರು ಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಇಲ್ಲಿ ಬೋರ್ಡ್ ಹಿಡಿತಾರೆ. ಮೊದಲನೇದಾಗಿ ಯಾರಪ್ಪ ಅಂತಂದ್ರೆ ರಕ್ಷಿತ್ ಅವ್ರು ಕೂಡ ಬೇಕು ಅಂತಾರೆ, ಮತ್ತೆ ಅಶ್ವಿನಿ ಅವ್ರು ಕೂಡ ಇಲ್ಲಿ ಬೇಕು ಅನ್ನೋ ಒಂದು ಬೋರ್ಡ್ ನ ಹಿಡಿತಾರೆ. ಇಲ್ಲಿ ಹೇಳ್ಬೇಕು ಅವರು ನನ್ನ ಜೊತೆ ಏನು ಕಾಡ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವರು ಕೂಡ ಮಾತಾಡ್ತಾರೆ, ಮತ್ತೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಚೆನ್ನಾಗಿ ಗೊತ್ತಿದೆ ಇವರಿಬ್ರು ಬೋರ್ಡ್ ಹಿಡಿದಿದ್ದಾರೆ
ತಕ್ಷಣ ಯಾರ ಪರ ಹೋಗ್ತಾರೆ ಮಾಡುವವರು ಅಂತಂದ್ಬಿಟ್ಟು ನಿನ್ನೆ ಅಷ್ಟೇ ಅಷ್ಟೊಂದು ಗಲಾಟೆ ಮಾಡಿಕೊಂಡು ಅವ್ರ ಪರ ನಿಂತ್ಕೊಂಡು ಇಲ್ಲಿ ಮಾತಾಡಿದ್ರು ರಕ್ಷಿತಾ ಅವರು. ಇನ್ನು ಮಾಡುವವರು ರಕ್ಷಿತಾ ಅವ್ರನ್ನೇ ಪಿಕ್ ಮಾಡಿದ್ರು, ಅವರು ಜೋಡಿ ಆದರು. ಮಾಡುವವರು ರಕ್ಷಿತಾ ಅವರು ಒಂದು ಜೋಡಿ ಆದರು. ಇದಾಗಿದ ತಕ್ಷಣ ಅಭಿ ಅವ್ರು ಬರ್ತಾರೆ. ಇಲ್ಲಿ ಸ್ಪಂದನ ಅವರು ಬೇಕು ಅನ್ನೋ ಬೋರ್ಡ್ ಹಿಡಿತಾರೆ. ಬಟ್ ಇಲ್ಲಿ ಯಾರ್ಯಾರು ಏನೇನು ಬೋರ್ಡ್ ಹಿಡಿದ್ರು ಅಂತ ಗೊತ್ತಿಲ್ಲ. ನೋಡಿ, ಎರಡನೇದಾಗಿ ಅಭಿ ಅವ್ರು ಬಂದಾಗ ಸ್ಪಂದನ ಅವ್ರು ಮಾತಾಡ್ತಾರೆ. ಸ್ಪಂದನ ಅವ್ರನ್ನ ಅಭಿ ಅವ್ರು ಇಲ್ಲಿ ಪಿಕ್ ಮಾಡ್ತಾರೆ. ಇವರಿಬ್ರು ಒಂದು ಜೋಡಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದಾಗ ಇಲ್ಲಿ ಚೈತ್ರ ಅವರು, ಅಶ್ವಿನಿ ಅವರು, ಕಾವ್ಯ ಅವರು 3 ಜನ ಕೂಡ ಬೇಕು ಅನ್ನೋ ಬೋರ್ಡ್ನ ಹಿಡಿತಾರೆ. 3 ಜನಗಳು ಕೂಡ ಇಲ್ಲಿ ಮಾತಾಡ್ತಾರೆ. ಅದರಲ್ಲೂ ಕೂಡ ನಿಮ್ಗೆ ಗೊತ್ತು, ಮಾತುಗಾರಿಕೆ ಅಂತ ಬಂದಿದ ತಕ್ಷಣ ಚೈತ್ರ ಅವರು A1 ಆಗಿ ಇಲ್ಲಿ ಮಾತಾಡ್ತಾರೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಅಲ್ಲಿ ಇಬ್ರು ಕೂಡ ಜೊತೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ರಜತ್ ಅವ್ರಿಗೂ ಒಳ್ಳೆ ಚಾನ್ಸ್ ಇತ್ತು. ಹೌದು ಕಾವ್ಯ, ನೀನು ಯಾವಾಗಲೂ ಕೂಡ ನಿನ್ನೆ ಇವರೇ ಹೇಳಿದ್ರು ನೀನು ಜಾಸ್ತಿ ಗಿಲ್ಲಿ ಜೊತೆ ಇಲ್ಲಿ ಕಾಣಿಸ್ತಾ ಇರ್ತೀಯಾ ಅಂತ ಅಂದ್ಬಿಟ್ಟು, ಅಂದ್ರೆ ಇಂಡಿವಿಜುವಲ್ ಗೇಮ್ ಆಡಲ್ಲ ಅಂತ ಅಂದ್ಬಿಟ್ಟು. ಇವರು ಕೂಡ ಇಲ್ಲಿ ಪಿಕ್ ಮಾಡಲಿಲ್ಲ. ಇಲ್ಲಿ ಕಾವ್ಯ ಅವ್ರು ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ರಜತ್ ಅವರು ಕೂಡ ಇಲ್ಲಿ ಚೈತ್ರ ಅವ್ರನ್ನ ಪಿಕ್ ಮಾಡ್ತಾರೆ. ಅಶ್ವಿನಿ ಅವ್ರನ್ನ ಪಿಕ್ ಮಾಡ್ಬೋದಿತ್ತು, ಬಟ್ ಅವ್ರವ್ರ ಇಷ್ಟ ಬಿಡಿ, ಯಾರನ್ನ ಬೇಕಾದ್ರೂ ಪಿಕ್ ಮಾಡ್ಬೋದು. ಬಟ್ ಎಲ್ಲರೂ ಮೇಲೆ ಏನು ಬರುತ್ತೆ ಅಂತ ಅಂದ್ರೆ ಇಲ್ಲಿ ಕಾವ್ಯ ಗಿಲ್ಲಿ, ಗಿಲ್ಲಿ ಕಾವ್ಯ ಅಂತ ಬರುತ್ತೆ. ಬಟ್ ಈ ಒಂದು ಜೋಡಿನ ಮುರಿಬೋದಿತ್ತಲ್ವ, ಅವರೇ ಯಾರು ಕೂಡ ಮುರಿಲಿಲ್ಲ. ಇಲ್ಲಿ ರಜತ್ ಅವ್ರು ಬಂದು ಚೈತ್ರ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ನೆಕ್ಸ್ಟ್ ರಘು ಅವ್ರು ಬರ್ತಾರೆ. ರಘು ಅವ್ರು ಬಂದಾಗ ಇಲ್ಲಿ ಅಶ್ವಿನಿ ಅವರು ಬೋರ್ಡ್ ಹಿಡಿತಾರೆ, ಕಾವ್ಯ ಅವರು ಕೂಡ ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಬ್ರು ಕೂಡ ಹೌದು ಮಾತಾಡ್ತಾರೆ. ಇಲ್ಲಿ ಚೆನ್ನಾಗಿ ಗೊತ್ತು ರಘು ಅವ್ರಿಗೂ, ಯಾವಾಗಲೂ ಕೂಡ ಅವರು ಹೇಳ್ತಾ ಇರ್ತಾರೆ ಜಾಸ್ತಿ. ಇಲ್ಲಿ ನೆನ್ನೆ ತಾನೇ ಜಗಳ ಆಗಿದೆ ಗಿಲ್ಲಿಯವ್ರಿಗೂ ಮತ್ತು ಇಲ್ಲಿ ಇವ್ರು ರಘು ಅವ್ರಿಗೂ ಕೂಡ ಅಷ್ಟೊಂದು ಮಾತಾಡ್ತಾ ಇಲ್ಲ. ಇವರು ಕೂಡ ಒಂದು ಆಪರ್ಚುನಿಟಿನ ಕೊಡ್ಬೋದಿತ್ತು ಕಾವ್ಯ ಅವ್ರಿಗೆ, ನನ್ನ ಜೊತೆ ಆಡ್ಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಕಾವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಗೇಮ್ ಅಂತ ಬಂದಾಗ ನಾನು ಚೆನ್ನಾಗಿ ಆಡ್ತಿಲ್ಲ ಅಂತ ಅಂದ್ಬಿಟ್ಟು, ನನಗೆ ಬೆಸ್ಟ್ ಪಾರ್ಟ್ನರ್ ಬೇಕು, ನನ್ನ ನೀವು ಪಿಕ್ ಮಾಡಿ ಅಂತ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ. ಬಟ್ ರಘು ಅವರು ಇದಕ್ಕೆ ಒಪ್ಕೊಳ್ಳಲ್ಲ. ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಅವ್ರು ಯಾರ್ಯಾರಿಗೆ ಬೇಕು ಅಂತ ಬೋರ್ಡ್ ಹಿಡಿದ್ರು, ಎಲ್ರಿಗೂ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ರಘು ಅವರು ಅಶ್ವಿನಿ ಅವ್ರನ್ನ ಪಿಕ್ ಮಾಡ್ತಾರೆ. ನೋಡಿ, ಇವರಿಬ್ರು ಎಷ್ಟೇ ಕೂಡ ಏಕವಚನ ಜಗಳ ಆಡಿದ್ರು ಕೂಡ ಹೋಗಲೇ ಬಾರಲಿ ಅಂತ ಎಲ್ಲ ಜಗಳ ಆಡಿದ್ರು. ಆದ್ರೆ ಗೇಮು ಅಂತ ಬಂದಾಗ ಇವರಿಬ್ಬರದು ಒಂದು ಪೇರ್ನ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘುವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರನ್ನ ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರನ್ನ ರಘು ಅವರು ಪಿಕ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಉಳ್ಕೊಳ್ಳೋದು ಯಾರಪ್ಪ? ಇನ್ನು ಇಲ್ಲಿ ಗಿಲ್ಲಿ ಅವ್ರು ಉಳ್ಕೊಂತಾರೆ, ಮತ್ತೆ ಇಲ್ಲಿ ಸೂರಜ್ ಅವರು ಉಳ್ಕೊಂತಾರೆ. ಗಿಲ್ಲಿ ಅವ್ರು ಬರ್ತಾರೆ, ಇಲ್ಲ ನಾನು ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದಾಗ ಇಲ್ಲಿ ಕಾವ್ಯ ಅವ್ರು ಮಾತ್ರ ಬೇಕು ಅನ್ನೋ ಬೋರ್ಡ್ನ ಹಿಡಿತಾರೆ. ರಾಶಿಕಾ ಅವರು ಇಲ್ಲಿ ಬೇಡ ಅನ್ನೋ ಬೋರ್ಡ್ನ ಹಿಡಿತಾರೆ. ಮೇನ್ ಆಗಿ ಮಾತಾಡದೆ ಇವರಲ್ವಾ ಗೇಮು ಅಂತ ಬಂದಾಗ ಹೌದು ನಮ್ಗವ್ರು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಬಟ್ ಈ ಒಂದು ಪೇರ್ನ ಮುರಿಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ರನ್ನ ಇಲ್ಲಿ ಪಿಕ್ ಮಾಡಬೇಕಿತ್ತು, ಅಂದ್ರೆ ಬೇಕು ಅನ್ನೋ ಬೋರ್ಡ್ನ ಹಿಡಿಬೇಕಿತ್ತು. ಆದ್ರೆ ಇಲ್ಲಿ ಮೇನ್ ಆಗಿ ತಪ್ಪು ಮಾಡ್ತಿರೋದು ಅವರು ಬೇಡ ಅಂತ ಆಲ್ರೆಡಿ ಬೋರ್ಡ್ ಹಿಡಿದು ಬಿಟ್ಟಿದ್ದಾರೆ. ಕಾವ್ಯ ಅವ್ರು ಅದಕ್ಕೆ ಇಲ್ಲಿ ಹೇಳಿದ್ದು ಈ ಒಂದು ಜೋಡಿನ ಮುರಿಬೇಕು ಅಂತ ಅಂದ್ಬಿಟ್ಟು. ನಾನು ಕೂಡ 2-3 ಜನ ಪಿಕ್ ಮಾಡಿದೆ, ಯಾರು ಕೂಡ ಇಲ್ಲಿ ಪಿಕ್ ಮಾಡಲೇ ಇಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇಲ್ಲಿ ರಾಶಿಕಾ ಅವರು ಇಲ್ಲ ಗಿಲ್ಲಿ ಬೇಕು ಅಂತಂದ್ಬಿಟ್ಟು ಬೋರ್ಡ್ನ ಹಿಡಿಬೇಕಿತ್ತು. ಇವರು ಕೂಡ ಒಂದು ರೀಸನ್ ಕೊಡಬೇಕಿತ್ತು. ಕಾವ್ಯ ಅವ್ರು ಏನಾದರೂ ಕೊಡ್ಲಿ, ಓಕೆ ಅದು ಸೆಕೆಂಡ್ರಿ ಮಾತು, ಬಟ್ ಇವರು ಕೂಡ ಬೋರ್ಡ್ನ ಹಿಡ್ಕೊಂಡು ಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿ ಆ ನಂತರ ಇಲ್ಲಿ ಏನಾದರೂ ಗಿಲ್ಲಿಯವರು ಬೇಡ ನಾನು ಕಾವ್ಯ ಅವ್ರ ಜೊತೆನೇ ಹೋಗ್ತೀನಿ ಅಂತ ಅಂದಿದ್ರೆ ಅದು ತಪ್ಪು ಅಂತ ಒಪ್ಕೊಳ್ಬೋದು. ಆದ್ರೆ ಇವ್ರ ಮನಸ್ಸಲ್ಲಿ ಇದ್ದಿದ್ದು ಇಲ್ಲಿ ಮಿಕ್ಕೊಂಡಿದ್ದೆ ಗಿಲ್ಲಿ ಅವರು ಸೂರಜ್ ಅವರಲ್ವಾ. ಗಿಲ್ಲಿ ಹೇಗಿದ್ರು ಇಲ್ಲಿ ಕಾವ್ಯ ಅವ್ರನ್ನ ಪಿಕ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಬೇಡ ಅಂತಾನೆ ಬೋರ್ಡ್ ಹಿಡಿಯೋಣ. ಕೊನೆಯದಾಗಿ ಮಿಕ್ಕೊಳ್ಳೋದು ಇಲ್ಲಿ ಸೂರಜ್ ನನ್ನ ಜೊತೆ ಆಡ್ತಾನೆ ಅಂತ ಅವ್ರಿಗೆ ಗೊತ್ತು. ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರೋದೇನಪ್ಪ ಅಂತಂದ್ರೆ ಇಲ್ಲಿ ಏನಾದ್ರು ಅವ್ರ ಮನಸ್ಸಿಗೆ ಬೇಜಾರಾಗೋದಿರ್ಬೋದು, ಜಾಸ್ತಿ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದಿರೋದು. ಇಲ್ಲಿ ಸೂರಜ್ ಅವ್ರ ಜೊತೆ ರಾಶಿಕ್ ಅವರು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಟೈಮ್ನ. ಇಲ್ಲಿ ಬಾಯಲ್ಲಿ ಹೇಳೋದೇ ಒಂದು, ಮಾಡ್ತಿರೋದೇ ಒಂದು. ಒಟ್ಟಿನಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರನ್ನ ಜೋಡಿಯಾಗಿ ತಗೊಂಡ್ರು. ಅವ್ರು ಹೇಳಿದ್ ಕೂಡ ಸತ್ಯ ಇತ್ತು, ಬೇರೆಯವ್ರಿಗಿಂತ ಇಲ್ಲಿ ಗಿಲ್ಲಿಯವರೇ ಬೆಟರ್ ಜೋಡಿ ಅವ್ರಿಗೆ, ಅದಕ್ಕೋಸ್ಕರ ಅವ್ರನ್ನ ಪಿಕ್ ಮಾಡೋದು. ಇನ್ನು ಕೊನೆಯಲ್ಲಿ ಸೂರಜ್ ಅವ್ರು ಬಂದ್ಬಿಟ್ಟು ಅವ್ರ ಮುಖದಲ್ಲಿ ನಗು ನೋಡ್ಬೇಕಿತ್ತು ನೀವು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ, ಏನಪ್ಪ ಎಲ್ರು ಮುಗ್ದೋಯ್ತಲ್ವ ಅಂತ ಅಂದ್ಬಿಟ್ಟು. ಇಲ್ಲಿ ರಾಶಿಕ್ ಅವ್ರ ಮುಖದಲ್ಲಿ ಸ್ಮೈಲ್ ಕೂಡ ಇತ್ತು. ಹೇಗಿದ್ರು ಕೂಡ ನಾನು ಅನ್ಕೊಂಡಿದ್ದು ಕೂಡ ಇಲ್ಲಿ ಅದೇ, ಅಲ್ಲಿ ಸಿಗ್ತಿರೋದು ಕೂಡ ಅದೇ ಅಂತ ಅಂದ್ಬಿಟ್ಟು. ಬಟ್ ಬಾಯಿ ಮಾತಲ್ಲಿ ಬೇರೆ ಬರ್ತಾ ಇತ್ತು ಅಷ್ಟೇ. ಈಗ ಸೂರಜ್ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರು ಇವಾಗ ಜೋಡಿ ಆಗಿದ್ದಾರೆ. ವೀಕ್ಷಕರೇ, ಸದ್ಯ ಒಬ್ಬೊಬ್ಬರಿಗೆ ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತ ನೋಡಿದ್ರೆ ಯಾರ್ಯಾರು ಬೆಸ್ಟ್ ಜೋಡಿ ಅಂತ ನಿಮಗೆ ಅನ್ಸುತ್ತೆ? ಇಲ್ಲಿ ಮಾಳುವವರು ಮತ್ತೆ ಇಲ್ಲಿ ರಕ್ಷಿತಾ ಅವರು ಬೆಸ್ಟ್ ಜೋಡಿ ಅಂತ ಅನ್ಸುತ್ತಾ? ಅಭಿ ಅವರು ಸ್ಪಂದನ ಅವರು ಜೋಡಿ ಬೆಸ್ಟ್ ಅಂತ ಅನ್ಸುತ್ತಾ? ರಜತ್ ಅವ್ರದ್ದು ಚೈತ್ರ ಅವ್ರದ್ದು ಬೆಸ್ಟ್ ಜೋಡಿ ಅಂತ ಅನ್ಸುತ್ತಾ? ರಘು ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು, ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು, ಸೂರಜ್ ಅವ್ರದ್ದು ಮತ್ತೆ ರಾಶಿಕಾ ಅವ್ರದ್ದು. ಇಲ್ಲಿ ಧ್ರುವಂತ್ ಅವರು ಅಷ್ಟೇ ಒಬ್ಬರೇ ಇಲ್ಲ. ಈ ಇಷ್ಟು ಜೋಡಿಗಳಲ್ಲಿ ಯಾವ ಜೋಡಿ ಬೆಸ್ಟ್? ಮತ್ತೆ ಇವಾಗ ಟಾಸ್ಕ್ ಕೂಡ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಯಾರು ಗೆಲ್ತಾರೆ ಅಂತ ಕೂಡ ಇಲ್ಲಿ ನೋಡೋಣ. ನಿಮ್ಮ ನೆಚ್ಚಿನ ಜೋಡಿ ಯಾವುದು? ಇಲ್ಲಿ ರಾಶಿಕಾ ಅವರೊಂದು ಸವಾಲ್ ಕೂಡ ಇಲ್ಲಿ ಹಾಕಿದ್ದಾರೆ, ನಾವಿಬ್ರು ಈ ಗೇಮಲ್ಲಿ ಗೆಲ್ಲೋಣ ಅಂತ ಅಂದ್ಬಿಟ್ಟು. ಈ ಗೇಮಲ್ಲಿ ಯಾರು ಗೆಲ್ತಾರೆ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.